ಲಾಟ್ರಿ ಟಿಕೆಟ್ 10 ರೂಪಾಯಿ ಒಂದು ಟಿಕೆಟ್. ಕರ್ನಾಟಕ ಲಾಟ್ರಿ ಒಂದೇ ಒಂದು ಟಿಕೆಟ್ ತಗೊಳ್ಳಿ. ಈ ಕುರುಡು ಊಟಕ್ಕೆ ದಾರಿ ಮಾಡಿ. 3 ದಿನದಿಂದ ಊಟ ಇಲ್ಲ. ಒಂದು ಟಿಕೆಟ್ ತಗೊಳ್ಳಿ. ಒಂದೇ ಒಂದು ಟಿಕೆಟ್ ತಗೊಳ್ಳಿ. 10 ರೂಪಾಯಿ. 10 ರೂಪಾಯಿ ಟಿಕೆಟ್. ಲಾಟ್ರಿ ಲಾಟ್ರಿ 10 ರೂಪಾಯಿ ಒಂದು ಟಿಕೆಟು. ಲಾಟ್ರಿ. ರಿಯಲಿ ವಿ ಎಂಜಾಯ್ಡ್ ಅಲ್ಲ? ಎಸ್, ನೈಸ್ ಈವ್ನಿಂಗ್. ಪಪ್ಪ ಇಲ್ಲಿ ನೋಡು. ಚುಮಿ, ಲಾಟ್ರಿ ಟಿಕೆಟ್ ತಗೊಂಡೆ. ನಾನು ದುಡ್ಡು ಕೊಟ್ಟಿದ್ದು ಐಸ್ ಕ್ರೀಮ್ ತಗೋ ಅಂತ. ಇಲ್ಲ ಪಪ್ಪ, ಒಬ್ರು ಅಂಕಲು ಊಟಕ್ಕಿಲ್ಲ ಅಂತಿದ್ರು, ಅದಕ್ಕೆ ನಾನು ದುಡ್ಡು ಕೊಟ್ಟೆ. ಈ ಚೀಟಿ ಕೊಟ್ರು. ತಪ್ಪ? ನೀನ್ ದುಡ್ಡು ಕೊಟ್ಟಿದ್ದು ತಪ್ಪಲ್ಲ. ಲಾಟ್ರಿ ಟಿಕೆಟ್ ತಗೊಂಡು ಬೇರೆ ದುಡ್ಡಿಗೆ ಆಸೆ ಪಟ್ಟಿದ್ದು ತಪ್ಪು. ಇದನ್ನ ತಗೊಂಡೋಗಿ ಆ ಅಂಕಲ್ಗೆ ವಾಪಸ್ ಕೊಡು. ಸರಿ ಪಪ್ಪ. ದುಡ್ಡು ಕೊಟ್ಟ ಮೇಲೆ ಯಾಕೆ ವಾಪಸ್ ಮಾಡಬೇಕು? ನಿಮಗ್ ಬೇಡದಿದ್ರೆ ಬಿಡಿ, ನಾನು ಇಟ್ಕೊಳ್ತೀನಿ. ಎಕ್ಸಾಕ್ಟ್ಲಿ. ಯಾರ ಅದೃಷ್ಟ ಹೇಗಿರುತ್ತೋ. ಮೊದ್ಲೇ ಅರವಿಂದ್ ಇಸ್ ಎ ಲಕ್ಕಿಯಸ್ಟ್ ಪರ್ಸನ್. ಹಾಯ್ ಹಾಯ್, ಪಪ್ಪ ಹೌ ಆರ್ ಯು? ಫೈನ್. ಏನಿದೆಲ್ಲ ಹೊಸ ಕಾರ್ ತಗೊಂಡ್ರಾ? ಹೊಸ ಕಾರ್ ತಗೊಂಡಿರೋದೇನೋ ನಿಜ, ಆದ್ರೆ ನಂದಲ್ಲ, ನಿಮ್ದು. ನಂದ? ಹೇಳಿ, ಟ್ರೀಟ್ ಯಾವಾಗ? ಏನ್ ಹೇಳ್ತಿದ್ದೀರಾ ನೀವು? ಈ ಕಾರ್ ನಮ್ದೇ ಪಪ್ಪ. ಲಾಟ್ರಿ ಟಿಕೆಟ್ ಅಲ್ಲಿ ಬಂದಿತ್ತು. ನಾನ್ ಡೈಲಿ ಸ್ಕೂಲ್ಗೆ ಈ ಕಾರಲ್ಲೇ ಹೋಗೋದು. ಹೌದ್ರಿ, ಚುಮ್ಮಿ ಲಾಟ್ರಿ ಟಿಕೆಟ್ ತಂದಾಗ ಮುಖ ಸಿಂಡಿಸಿದ್ರಲ್ಲ, ಈಗ ನೋಡಿ ಎಸ್ಟೀಮ್ ಕಾರ್ ಬಂದಿದೆ. ರಿಯಲಿ ಆನಂದ್, ಯು ಆರ್ ಎ ವೆರಿ ಲಕ್ಕಿ ಮ್ಯಾನ್. ಒಳ್ಳೆ ಹೆಂಡತಿ, ಮುದ್ದಾದ ಮಗಳು, ಕಾರು. ನಿಜವಾಗ್ಲೂ ನಿಮ್ಮನ್ನ ನೋಡ್ತಾ ಇದ್ರೆ ಹೊಟ್ಟೆ ಕಿಚ್ಚಾಗತ್ತೆ. ಆಫೀಸಿಂದ ಬಂದ್ಮೇಲೆ ಕಾಫಿ ಗಿಫಿ ಕುಡಿದ್ರಾ ಇಲ್ಲ ಬೈಕ್ ಬರ್ಸ್ತಾ ಕೂತ್ಬಿಟ್ರಾ? ಒಳಗ್ ಬನ್ನಿ, ಕಾಫಿ ಕೊಡ್ತೀನಿ. ಕಮಾನ್. ಪಪ್ಪ, ನಾನು ಇಲ್ಲೇ ಕಾರ್ ಹತ್ರ ಆಟಾಡ್ತಾ ಇರ್ತೀನಿ. ಮನುಷ್ಯ, ನಂಗೆ ಕಾಫಿಲಿ ಸಕ್ಕರೆ ಜಾಸ್ತಿ ಬೇಕು. ಅರವಿಂದ್, ನಿಮ್ ಮನಸ್ಸಲ್ಲಿ ನಮ್ಮನ್ನ ಏನಂತ ತಿಳ್ಕೊಂಡಿದ್ದೀರಾ? ಅರ್ಥವಾಗ್ಲಿಲ್ಲ. ಅರ್ಥ ಇಷ್ಟೇನೆ, ನಾವು ಸುಖವಾಗಿದ್ದೀವಿ. ನಮ್ ಸಂತೋಷಕ್ಕೆ ಬೇಕಾದಷ್ಟು ಅನುಕೂಲ ನಮಗಿದೆ. ನೋಡಿ, ನೀವು ಮನುಷ್ಯ ರಿಲೇಟಿವ್ಸ್ ನಿಜ, ಆದ್ರೆ ನಿಮ್ ಧಾರಾಳ್ತನ ನಮ್ ನೆಮ್ಮದಿನ ಹಾಳು ಮಾಡಬಾರ್ದು. ಆನಂದ್. ಹೌದು ಅರವಿಂದ್, ನೀವು ಚಿಕ್ಕ ಪುಟ್ಟ ಉಡುಗೊರೆ ಕೊಟ್ಟಾಗ ನಾ ಸುಮ್ಮನೆ ಇದ್ದೆ. ಆದ್ರೆ ಈ ರೀತಿ ಬೆಲೆ ಬಾಳೋ ಕಾರು, ಅದು ನಿಮ್ದೇ ಕಾರು ಆನಂದ್. ನಿಮ್ ದುಡ್ಡಲ್ಲಿ ತಗೊಂಡ್ರೋ ಲಾಟ್ರಿ ಟಿಕೆಟ್ಗೆ ಬಹುಮಾನವಾಗಿ ಬಂದಿರೋದು. ಈ ಸಲದ ಕರ್ನಾಟಕ ಬಂಪರ್ ಎಸ್ಟೀಮ್ ಕಾರು ಬೀದರ್ಗೆ ಹೋಗಿದೆ. ಬೀದರ್ಗೆ ಹೋಗಿರೋ ಎಸ್ಟೀಮು ಬೆಂಗಳೂರು ರಿವರ್ಸ್ ಹೇಗೆ ಬಂತು? ಅದು ನನ್ನ ಉದ್ದೇಶ. ನಿಮ್ಮ ಉದ್ದೇಶ ಒಳ್ಳೆದೇ ಇರ್ಬೋದು, ಅದನ್ನ ಪ್ರಶ್ನೆ ಮಾಡ್ತಿಲ್ಲ. ಡೋಂಟ್ ಫೀಲ್ ಬ್ಯಾಡ್. ನನಗಿದೆಲ್ಲ ಹಿಡ್ಸಲ್ಲ. ದಯವಿಟ್ಟು ಇನ್ ಮುಂದಕ್ಕೆ ಯಾವತ್ತು ಈ ರೀತಿ ಹುಡುಗರುಗಳನ್ನ ಕೊಡೋ ಪ್ರಯತ್ನ ಪಡಬೇಡಿ. ನೋಡಿ, ಆಸ್ ಅ ಫ್ರೆಂಡ್, ಆಸ್ ಅ ರಿಲೇಟಿವ್, ಆಸ್ ಅ ವೆಲ್ ವಿಶರ್, ಯು ಆರ್ ಆಲ್ವೇಸ್ ವೆಲ್ಕಮ್ ಟು ಮೈ ಹೌಸ್. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಐ ಆಮ್ ಸಾರಿ ಆನಂದ್, ಡೋಂಟ್ ಮಿಸ್ಟೇಕ್ ಮೀ. ಇಟ್ಸ್ ಆಲ್ ರೈಟ್. ಯಾಕೆ? ಸಿ ಯು ಸಮ್ ಅದರ್ ಟೈಮ್. ಪ್ಲೀಸ್ ಡು ಕಮ್ ಅಗೈನ್. ಶ್ಯೂರ್. ಅರವಿಂದ್, ಕಾಫಿ ಕುಡಿದೆ ಹೋಗ್ತಿದ್ಯಲ್ಲ? ಅಯ್ಯೋ, ಕಾಫಿ ಗಿಫಿ ಏನು ಬೇಡ ಮನುಷ್ಯ. ಅದು ಅರ್ಜೆಂಟಾಗೆಲ್ಲ ಹೋಗ್ಬೇಕಾಗಿತ್ತು, ಮರ್ತ್ಬಿಟ್ಟಿದೆ. ಬಾಯ್. ಯಾಕ್ರಿ ಅರವಿಂದ್ ಮನ್ಸಿಗೆ ಬೇಜಾರಾಗೋಗ್ ಮಾತಾಡಿದ್ರಿ? ಅದಕ್ಕೆ ಅವ್ನ್ ಬೇಗ ಹೊರಟೋದ. ನಾನೇನ್ ಹೇಳ್ದೆ? ಅರ್ಥ ಮಾಡ್ಕೊಳ್ಳಿ ಅಂದೆ. ನೀನು ಅಷ್ಟೇ. ಬರ್ತ್ಡೇ ದಿವಸನ ನಾನು ಅರ್ಥ ಮಾಡ್ಕೋಬೇಕಾಗಿತ್ತು. ನನ್ಗಿದೆಲ್ಲ ಇಡ್ಸೋಲ್ಲ. ಯಾವ್ದು? ಅರವಿಂದ್ ನಮ್ಮ ಮನೆಗ್ ಬರೋದಾ? ನಾ ಅರವಿಂದ ಈ ಮನೆಗೆ ಬರ್ಬೇಡ ಅಂತ ಹೇಳಿಲ್ಲ. ಈ ರೀತಿ ಹುಡುಗರುಗಳನ್ನ ಕೊಡ್ಬೇಡ ಅಂತ ಹೇಳಿದೆ. ಅವನ್ ಮನಸ್ಸೇ ಅಂಥದ್ದು ರೀ. ನಾವು ಚಿಕ್ಕ ವಯಸ್ಸಿನಿಂದ ಒಟ್ಟಿಗೆ ಬೆಳೆದವರು. ಅವನು ನಮ್ ಫ್ಯಾಮಿಲಿಯಲ್ಲಿ ಒಬ್ನಾಗಿದ್ದ. ಏನೋ ನಾವು ಸುಖವಾಗಿರ್ಲಿ ಅಂತ. ಅಂದ್ರೆ ಇವಾಗ ನಾವು ಸುಖವಾಗಿಲ್ಲ ಅಂತನಾ? ಹಾಗಲ್ಲ ರೀ. ನೋಡು ಮನುಷ್ಯ, ನಮ್ ಸಂಪಾದನೆಯಲ್ಲಿ ನಾವು ಸುಖ ಕಾಣಬೇಕು. ಯಾವ ಸ್ವಾಭಿಮಾನಿನೋ ಬೇರೆಯವ್ರ ವಸ್ತುಗಳಿಂದ
ಸಂತೋಷ ಪಡೋದಿಲ್ಲ. ಅರ್ಥ ಮಾಡ್ಕೊಳ್ತಾ ತಿಳ್ಕೊಂಡಿದ್ದೀನಿ.